ಭದ್ರಕಾಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ವೈಭವದ ರಥೋತ್ಸವ. ಮಾನ್ವಿ ತಾಲೂಕಿನ ಆಲ್ದಾಳ ಗ್ರಾಮದಲ್ಲಿನ ಶ್ರೀ ಭದ್ರಕಾಳಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಶ್ರೀ ಭದ್ರಕಾಳಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ಶ್ರೀ ಭದ್ರಕಾಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಮಹಾರುದ್ರಾಭಿಷೇಕ ಪೂಜೆ ಹಾಗೂ ಸಹಸ್ರ ಬಿಲ್ವಾರ್ಚನೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಗೋಪುರಕ್ಕೆ ಮತ್ತು ರಥಕ್ಕೆ ಕಳಸರೋಹಣ ಹಾಗೂ ಹೂವಿನ ಅಲಂಕಾರ ನಡೆಸಿ ಶ್ರೀ ಭದ್ರಕಾಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ನಂದಿಧ್ವಜ, ಕಳಸ, ಪುರವಂತಿಕೆಯೊಂದಿಗೆ ಮೆರವಣಿಗೆ ನಡೆಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವ ನಡೆಯಿತು. ಹರಕೆ ಹೊತ್ತಂತಹ ಸಾವಿರಾರು ಭಕ್ತರು ಅಗ್ನಿಕುಂಡ ಪ್ರವೇಶಿಸಿ ಹರಕೆ ತೀರಿಸಿದ್ರು. ಯಮನೂರು ಗ್ರಾಮದ ಬಸವೇಶ್ವರ ಸಂಘದ ರುದ್ರಮುನಿ ಸ್ವಾಮಿ ಹಾಗೂ ಗುರುಶಾಂತಯ್ಯ ಸ್ವಾಮಿ ಇವರಿಂದ ಪುರವಂತಿಕೆ ಸೇವೆ ಮತ್ತು ಅಮರಪ್ಪ ಹೂಗಾರ ಸಂಘಟಕರಿಂದ ಶಹನಾಯಿ ಕಾರ್ಯಕ್ರಮ ನಡೆಯಿತು. ಎಲ್ಲರೂ ಕೂಡ ದೇವರಲ್ಲಿ ಹರಕೆ ಹೊತ್ತು ತಾವೆಲ್ಲರೂ ಕೂಡ ತಮ್ಮ ಇಷ್ಟಾರ್ಥಗಳು ನೆರವೇರಿದ ನಂತರ ತಾವೆಲ್ಲರೂ ತಮ್ಮ ಹರಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ದೇವಸ್ಥಾನದ ಆಡಳಿತ ವರ್ಗವು ಕೂಡ, ದೇವಸ್ಥಾನದ ಗ್ರಾಮದವರು ಕೂಡ ಎಲ್ಲರೂ ಕೂಡ ಸುರಕ್ಷಿತವಾಗಿ ಎಲ್ಲರೂ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಒಂದು ಕೃಪಾ ಆಶೀರ್ವಾದ ಎಲ್ಲರಿಗೂ ಸದಾಕಾಲ ಇರಲಿ ಅಂತೇಳಿ ಇವತ್ತೇ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರ ಪರವಾಗಿ ನಾವು ವೀರಭದ್ರೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಯಾವುದೇ ರೀತಿಯಾದ ಒಂದು ಸಂತಾನ ಅಭಿವೃದ್ಧಿ ಆಗಲಿ, ಯಾವುದೇ ವೈವಾಹಿಕ ಜೀವನಗಳಿರಲಿ, ಅದೇ ರೀತಿಯಾಗಿ ವಿಶೇಷವಾಗಿ ಯಾವುದೇ ಬೇಡಿಕೆ ಇಟ್ಟಾಗ ಸಂತಾನವಾಗಿ ಆಗಿರ್ಬೋದು, ವೈವಾಹಿಕ ಜೀವನದಿಂದಿರಬಹುದು, ಏನೇ ಒಂದು ಕಷ್ಟ ಸಂಕಷ್ಟಗಳಿಗೆ ಬೇಡಿಕೆಗಳಿಟ್ಟಾಗ ಅವೆಲ್ಲವೂ ಕೂಡ ಇವತ್ತು ನಾವು ಕಣ್ಮುಂದೆ ಸಾಕ್ಷಿಯಾಗಿ ಕೂಡ ಎಲ್ಲವೂ ಕೂಡ ನೆರವೇರವ.
ಸೀರಾ ಆಡ್ತಾರೆ ಇಲ್ಲ